ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇದೇ ಸೆಪ್ಟೆಂಬರ್ 25ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿರುವ ಸ್ಪಾರ್ಕ್ ಸಿನಿಮಾದ ಹೀರೋ ನಿರಂಜನ್ ಅವರು ಸದ್ಯ ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಸಾಕಷ್ಟು ವಿಚಾರಗಳ ಅವ್ರ ಜೊತೆ ಮಾತಾಡೋದಿದೆ. ಮೊದಲನೇದಾಗಿ ಸಿನಿಮಾದ ಬಗ್ಗೆ ಮಾತಾಡಬೇಕು. ಸೊ ಮೊದಲನೇದಾಗಿ ನಮಸ್ತೆ ನಿರಂಜನ್ ಅವರು, ಹೇಗಿದ್ದೀರಾ? ನಮಸ್ಕಾರ. ನೀವು ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದ್ದೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವಾಗ ನಿಮ್ಮದೇ ಟ್ರೆಂಡು ಸಾಂಗ್ದು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ತುಂಬ ಖುಷಿ ಆಗ್ತಿದೆ. ಶಕಲಕ ಬೂಮ್ ಬೂಮ್ ಅನ್ನೋ ಒಂದು ಸಾಂಗ್ ನನ್ನ ಸಿನಿಮಾ ಸ್ಪಾರ್ಕ್ ಇಂದ ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೀವಿ. ಅದನ್ನೆಲ್ಲರೂ ನೋಡಿ ತುಂಬ ಖುಷಿಪಟ್ಟು ಆ ಹುಕ್ ಸ್ಟೆಪ್ಸನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಾ ಇದ್ದೀರಾ. ಸೊ ಆ ಸಾಂಗ್ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅನ್ನೋದೇ ನನ್ನ ತುಂಬ ಖುಷಿ ಕೊಡುವಂಥ ವಿಚಾರ. ಅದೇ ಸಕ್ಸಸ್ ನನಗೆ. ಸೊ ಅದರಿಂದ ನಮ್ಮ ಸ್ಪಾರ್ಕ್ ಒಂದು ಐಡೆಂಟಿಟಿ ಬಂತು. ಇನ್ನೂ ಈ ಸಿನಿಮಾ ಸಾಂಗ್ ಏನೂ ಅಲ್ಲ, ಸಿನಿಮಾ ಬೇರೆ ಹಂತದಲ್ಲಿ ಬೇರೆ ರೇಂಜಲ್ಲಿದೆ. ಅದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟೆಂಟ್ ಬಿಡ್ತಿದ್ದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸಿನಿಮಾ ಪ್ರಾರಂಭದಿಂದ ಇಲ್ಲಿವರೆಗೂ ಎಷ್ಟು ರೆಡ್ ಸಿಗ್ನಲ್ಗಳನ್ನು ಜಂಪ್ ಮಾಡಿದ್ದೀರಾ ಹೇಳಿ? ಲೈಫಲ್ಲಿ ರಿಸ್ಕ್ಗಳು ತೊಗೋಬೇಕಲ್ವಾ, ಅವಾಗ ತೊಗೋತಾ ಇರಬೇಕು, ಸಿಗ್ನಲ್ ಜಂಪ್ ಮಾಡ್ತಾ ಇರಬೇಕು. ಬಟ್ ಬೇರೆ ಕೆಟ್ಟ ಕೆಲಸದಲ್ಲಿ ಸಿಗ್ನಲ್ ಜಂಪ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ರಿಸ್ಕ್ ತೊಗೊಳ್ಳಿ, ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಓಕೆ, ಇವಾಗ ಮೊದಲೇ ಜರ್ನಲಿಸ್ಟ್ ಪಾತ್ರ ಮಾಡ್ತಾ ಇದ್ದೀರಾ. ಸೊ ಜರ್ನಲಿಸ್ಟ್ ಪಾತ್ರ ಮಾಡಬೇಕಾದ್ರೆ ಎಷ್ಟು ಚಾಲೆಂಜಸ್ ಆಗಿತ್ತು, ಏನೇನು ಕಲ್ತ್ರಿ ಅಂತ? ಚಾಲೆಂಜಿಂಗ್ ವಿಚಾರ ಅಂದರೆ ಮೊದಲನೇದಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡಬೇಕು ಫಸ್ಟ್. ಆಮೇಲೆ ಲೆಂದಿ ಡೈಲಾಗ್ಸು, ಪೇಜ್ ಗಟ್ಟಲೆ ಇರೋ ಡೈಲಾಗ್ಸನ್ನು ಒನ್ ಶಾರ್ಟಲ್ಲಿ ಹೊಡಿಬೇಕು. ಅದಾದ್ಮೇಲೆ ಕಾನ್ಫಿಡೆಂಟ್ ಆಗಿರಬೇಕು. ಒಬ್ಬ ಪತ್ರಕರ್ತನಾಗಿ, ಒಬ್ಬ ಮೀಡಿಯಾ ಪರ್ಸನಲ್ ಆಗಿ, ಜನರ ಪ್ರತಿನಿಧಿಯಾಗಿ ತುಂಬ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದು ಈ ಸಿನಿಮಾ ಕೂಡ ಮಾಡಿದ್ದೀನಿ, ಆ ಪಾತ್ರ ಕೂಡ ನೆರವೇರಿಸಿದ್ದೀನಿ. ಓಕೆ, ಸೊ ನಿಮ್ಗೇನಾದರೂ ಜೀವನದಲ್ಲಿ ಅನಿಸ್ತಾ ನಾನು ಜರ್ನಲಿಸ್ಟ್ ರಿಯಲ್ ಆಗಿ ಆಗಬೇಕು ಅಂತ ಯಾವ ಥರ ಅನಿಸಿದ್ದೆ? ಇಲ್ಲ, ನಾನು ಆ್ಯಕ್ಚುಲಿ ಇದನ್ನು ಬೇರೆ ಇದರೊಳಗೂ ಹೇಳಿದ್ದೆ. ನಾನು ಸ್ಟಾರ್ಟ್ ಮಾಡಿದ್ದೆ ಒಬ್ಬ ಆ್ಯಂಕರ್ ಆಗಿ. ಒಂದು ಚಿಕ್ಕ ಚಾನಲ್, ಒಂದು ಯೂಟ್ಯೂಬ್ ಉದಯ ಚಾನಲಲ್ಲಿ ಒಂದು ಯಾವುದೋ ಒಂದು ಶೋ ಹೋಸ್ಟ್ ಮಾಡ್ತಾ ಇದ್ದೆ ತುಂಬ ಚಿಕ್ಕವನಾಗಿದ್ದಾಗ. ಅದರಿಂದ ಒಂದಷ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ನಾಟಕ, ಆಮೇಲೆ ಪ್ರೊಡಕ್ಷನ್ನಲ್ಲಿ, ಅದಾದಮೇಲೆ ಅಸೋಸಿಯೇಟ್ ಆಗಿ, ಅದಾದಮೇಲೆ ಹೀರೋ ಆಗಿ, ಆರ್ಟಿಸ್ಟ್ ಆಗಿ, ಅದಾದಮೇಲೆ ಇವಾಗ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಜರ್ನಿ ಇದೆ ಇಂಡಸ್ಟ್ರಿಲಿ, ಕಲ್ತಿರೋದು ಜಾಸ್ತಿ ಇದೆ. ಇದು ಈ ಸಿನಿಮಾ ಸ್ಪಾರ್ಕ್ ಸಿನಿಮಾದಲ್ಲಿ ನನ್ನ ಪಾತ್ರ ಪತ್ರಕರ್ತನಾಗಿರೋದ್ರಿಂದ ತುಂಬ ಡೆಪ್ತ್ ಆಗಿ ಒಂದು ಸ್ವಲ್ಪ ಹೋಗ್ಬೇಕಾಯ್ತು ಕತೆ ಒಳಗೆ. ಓಕೆ, ಸೊ ಏನು ಡೆಪ್ತ್ ಅಂತ ಕತೆ ನೋಡಿ ಡೆಪ್ತ್ ಗೊತ್ತಾಯ್ತು. ಸೊ ಬಿಟ್ಕೊಡಲ್ಲ ಆದರೂ ಗ್ಯಾಪಲ್ಲಿ ಕೇಳಿದ್ರು ಅಂದರೆ ತುಂಬ ಈಗಿನ ಒಂದು ಟ್ರೆಂಡ್ಗೆ, ಈಗಿರೋ ಒಂದು ಪರಿಸ್ಥಿತಿ ಆಗಿರಲಿ, ನಮ್ಮ ಒಂದು ಸಿಸ್ಟಮ್ ಆಗಿರಲಿ, ಆ ಸಿಸ್ಟಮಲ್ಲಿ ಏನು ಉಳುಕುಗಳಿದೆ ಅದನ್ನು ಯಾವ ಥರ ಒಬ್ಬ ಪತ್ರಕರ್ತ ಅದನ್ನು ಫೇಸ್ ಮಾಡ್ತಾನೆ, ಅದನ್ನು ಯಾವ ಥರ ಸತ್ಯಕ್ಕೋಸ್ಕರ ಹೋರಾಡ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬ್ಯೂಟಿಫುಲ್ಲಾಗಿ ಮಾಡಿರುವಂಥ ಒಂದು ಸ್ಕ್ರಿಪ್ಟ್ ಸ್ಪಾರ್ಕ್. ಓಕೆ, ಸೊ ಅದನ್ನು ಸ್ಪಾರ್ಕು ನನ್ನ ಲೈಫಲ್ಲಿ ಇದೊಂದು ಸ್ಪಾರ್ಕು ಕೂಡ, ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಪಾರ್ಕು, ಆಮೇಲೆ ನೋಡೋ ಜನಕ್ಕೆ ಅವ್ರ ಮನ್ಸಿಗೆ ಒಂದು ಸ್ಪಾರ್ಕ್. ಓಕೆ, ಸೊ ನಿಮ್ಮ ಸ್ಪಾರ್ಕು ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಬ್ರೇಕ್ ಸ್ಪಾರ್ಕ್ ಥರ ಕಾಣುತ್ತಾ ಅಂತ? ಖಂಡಿತ. ಯಾಕಂದರೆ ನನಗೆ ಹೋಪ್ ಇದೆ, ಭರವಸೆ ಇದೆ, ನಮ್ಮ ಕನ್ನಡಿಗರ ಮೇಲೆ ನಂಬಿಕೆ ಇದೆ ಈ ಸಲ ನನ್ನ ಕೈ ಹಿಡಿತಾರೆ ಅಂತ. ಯಾಕಂದರೆ ತುಂಬ ವರ್ಷಗಳಿಂದ ನಾನು ಮಾಡ್ತಿರೋ ಕೆಲಸ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ತಲುಪ್ತಾ ಇಲ್ಲ. ತುಂಬ ವರ್ಷಗಳಿಂದ ಕೂಡ ನಾನು ಸಿನಿಮಾ ಮಾಡ್ಕೊಂಬರ್ತಾ ಇದ್ದೀನಿ, ಬಟ್ ನನ್ನ ಸಿನಿಮಾ ಬರ್ತಾ ಇಲ್ಲ. ಅದೆಲ್ಲ ಹೋಲ್ಡಲ್ಲಿರೋದು. ಇದು ನನ್ನ ಫಸ್ಟ್ ಡೆಬ್ಯೂ ಆಸ್ ಅ ಹೀರೋ ಆಗಿ, ಒಂದು ಮಾಸ್, ಒಂದು ಹೀರೋ ಕ್ಯಾರೆಕ್ಟರು, ಆ್ಯಕ್ಷನ್ ಹೀರೋ ಥರ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ನನಗೆ ಸಿಕ್ಕಿದೆ. ಅದು ರಿಲೀಸ್ಗೆ ರೆಡಿ ಇದೆ. ಸೊ ಐ ಥಿಂಕ್ ಈ ಸಿನಿಮಾ ಮುಖಾಂತರ ಜನ ನನ್ನ ಕೈ ಹಿಡಿತಾರೆ. ಆಮೇಲೆ ಒಳ್ಳೆ ಸಿನಿಮಾಗೆ ಯಾವತ್ತೂ ಅವರು ಸಪೋರ್ಟ್ ಇದ್ದೇ ಇರುತ್ತೆ. ನಾವು ಕೇಳ್ಕೋಬೇಕಾಗಿಲ್ಲ, ಇಲ್ಲ ಬನ್ನಿ ನಮ್ಮ ಸಿನಿಮಾ ನೋಡಿ, ಬನ್ನಿ ನಾವು ಚೆನ್ನಾಗಿರೋ ಸಿನಿಮಾ ಕೊಟ್ಟರೆ ತಾನಾಗೆ ಅವ್ರು ಬಂದು ನೋಡಿ ನಾವು ಪ್ರೋತ್ಸಾಹಿಸ್ತಾರೆ. ಆ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ. ನನ್ನ ಈ ಸಲ ನನ್ನ ಕನ್ನಡ ಜನ ನನ್ನ ಕೈ ಹಿಡಿತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ 2 ಆಪ್ಷನ್ ಕೊಡ್ತೀನಿ. ಸೊ ನೀವು ಮೋಸ್ಟ್ಲಿ ಈಸಿಯಾಗಿ ಹೇಳ್ಬೋದು ಅನ್ಸುತ್ತೆ. ಡ್ಯಾನ್ಸ್ ಆರ್ ಫೈಟ್ ಆ್ಯಕ್ಷನ್, ಇದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀರಾ? ಈಸಿ. ಎರಡು ನನಗೆ ಇಷ್ಟನೇ, ಬಟ್ ಐ ಥಿಂಕ್ ನನ್ನ ಮನಸ್ಸು ಸ್ವಲ್ಪ ಫೈಟ್ ಕಡೆಗೆ ಹೋಗುತ್ತೆ. ಡಾನ್ಸ್ ಚಿಕ್ಕ ವಯಸ್ಸಿಂದ ಡಾನ್ಸರು, ಅದು ನನಗೆ ಲೀಲಾಜಾಲವಾಗಿ ಬರುತ್ತೆ. ಬಟ್ ನನಗೆ ಫೈಟಿಂಗ್ ಅಂದರೆ ಸ್ವಲ್ಪ ತುಂಬ ಇಷ್ಟ. ಸ್ವಲ್ಪ ರಿಸ್ಕ್ ತಗೊಂಡು, ಸ್ವಲ್ಪ ಏನಂದರೆ ಪ್ರಾಣ ಒತ್ತೆ ಇಟ್ಟು ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಏನೇ ನೋವಾಗಲಿ, ಏನೇ ಬೀಳಲಿ ಆದರೂ ಮಾಡೋಕ್ಕೆ ರೆಡಿ. ಅದು ಆ ಜೋಶ್ ತುಂಬ ಚೆನ್ನಾಗಿರುತ್ತೆ ಫೈಟಲ್ಲಿ. ಓಕೆ, ನಾನು ಯೋಚನೆ ಮಾಡಿದೆ, ಒಂದು ಸೆಕೆಂಡ್ ಕೂಡ ನೀವು ಯೋಚನೆ ಮಾಡಿದೆ ಡ್ಯಾನ್ಸ್ ಅಂತ ಹೇಳ್ತೀರಾ ಅಂತ ಅಂದ್ಕೊಂಡೆ. ಸೊ ಯಾಕಂದರೆ ನಾವು ನೋಡಿದ್ದೀವಿ ಡ್ಯಾನ್ಸ್ ಅದ್ಭುತವಾಗಿ ಮಾಡಿದ್ದೀರಾ. ಸೊ ಆ ಥರ ಏನು ಹೇಳ್ತಾರೆ, ಡಿಫಿಕಲ್ಟ್ ಸ್ಟೆಪ್ಗಳು, ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ. ಸೊ ಏನು ಹೇಳ್ತೀರಾ ಆ ಶಕಲಕ ಸಾಂಗ್? ಇಲ್ಲ, ಅದು ಸಾಂಗ್ ವಿಷಯಕ್ಕೆ ಬಂದಾಗ ಮೇಯ್ನು ಅದೇ ಹುಕ್ ಸ್ಟೆಪ್. ಒಂದು ಎಲ್ರಿಗೂ ಈಸಿ ಆಗಲಿ, ಎಲ್ಲರೂ ಮಾಡಲಿ ಅನ್ನೋದಕ್ಕೆ ಒಂದು ಹುಕ್ ಸ್ಟೆಪ್ ಮಾಡಿದ್ವಿ, ಶಕಲಕ ಬೂಮ್ ಬೂಮ್ ಅಂತ. ಅದು ಎಲ್ಲರೂ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಲವು ನಂದೊಂದು ಸಿಂಗಲ್ ಪೋರ್ಷನ್ ಇದೆ, ಬರೀ ಡಾನ್ಸ್ ಬಿಟ್ಟು ಸಿಂಗಲ್ ಶಾಟ್ ಮಾಡೋದು. ಅದು ಪ್ರಾಪರ್ ಡಾನ್ಸಿಂಗ್ ಮಾಡೋಣ,
ತುಂಬಾ ವರ್ಷಗಳಾಗ್ಬಿಟ್ಟಿತ್ತು. ಎಲ್ಲರೂ ಹೇಳ್ತಾ ಇರ್ತಾರೆ ಅಪ್ಪು ಸರ್ ಹಂಗ್ ಮಾಡೋರು, ಯಶ್ ಸರ್ ಹಂಗ್ ಮಾಡೋರು, ಇವಾಗ ಯಾರು ಮಾಡ್ತಾ ಇಲ್ಲ ಅಂತ. ಆ ಸ್ಪೇಸ್ ಅಲ್ಲಿ ಇದನ್ನೊಂದು ಚೆನ್ನಾಗಿ ಕೊಡೋಣ, ಒಂದು ಒಳ್ಳೆ ಡಾನ್ಸರ್ ಆಗಿ ಕಾಣಿಸ್ಕೊಳ್ಳೋಣ ಅಂತ. ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ನಾನು ಪ್ರೊಫೆಷನಲ್ ಡಾನ್ಸರ್. ಸೊ ಈ ಸಾಂಗ್ ನನಗೆ ಒಂದು ಅವಕಾಶ ಸಿಕ್ತು, ಅದ್ರೊಳಗೆ ನಾನು ತೋರಿಸ್ಕೊಂಡಿದ್ದೀನಿ. ಓಕೆ, ಸೊ ಇದೇ ತರ ಡ್ಯಾನ್ಸ್ ಇರೋ ಸಾಂಗ್ಗಳು ಬೇರೆ ಬೇರೆ ಇದೆ ಅಂತ ಕೂಡ ಕೇಳ್ಪಟ್ಟೆ. ಸೊ ಅದ್ರಲ್ಲಿ ಯಾವ ತರ ಇದೆ ಅಂತ? ಅದೇ ಒಂದು ಟೆಂಪೋ ಸೆಟ್ ಮಾಡಿದೀವಿ. ಇವಾಗ ನೆಕ್ಸ್ಟ್ ಒಂದು ಬರುತ್ತೆ ಮಧುರ ಮುಗುಳ್ನಗೆ ಅಂತ, ಅದು ಎಲ್ಲರ ಮನ್ಸಿಗೂ ಟಚ್ ಆಗುತ್ತೆ. ಅದ್ರೊಳಗೂ ಡಾನ್ಸಿಂಗ್ ಇದೆ, ಅದ್ರೊಳಗೂ ಹುಕ್ ಸ್ಟೆಪ್ಸ್ ಇದೆ. ಅದು ಇಟ್ಸ್ ಅ ಬ್ಯೂಟಿಫುಲ್ ಫಾರ್ಮ್ಯಾಟ್. ಇದೊಂದು ಪ್ರಾಪರ್ ಮಾಸಿ ಪಾರ್ಟಿ ಸಾಂಗ್ ಇದೆ. ಎಲ್ಲಾ ಕಡೆ ಹಾಕೊಂಡು ಬಜಾಯಿಸಕ್ಕೆ, ನಮ್ಮ ಗಣೇಶ ಹಬ್ಬ ಆಗಿರ್ಲಿ, ಹನುಮನ್ ದೇವಸ್ಥಾನ ಆಗಿರ್ಲಿ, ಎಲ್ಲಾ ಕಡೆ ಬಜಾಯಿಸಕ್ಕೆ ಸೂಪರ್ ಸಾಂಗ್ ಇದೆ. ಬಟ್ ಅದು ಇಟ್ಸ್ ಅ ವೆರಿ ಫೀಲ್ ಸಾಂಗ್. ಬಟ್ ಅದ್ರೊಳಗೂ ಒಂದು ಒಳ್ಳೆ ಮೆಲೋಡಿಕ್ ಡಾನ್ಸು ಅದು ಎಲ್ಲ ಇದೆ. ಸೊ ಇನ್ನೂ ಇದೆ, ತುಂಬಾ ಇದೆ, ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಇನ್ನ ನಟನೆ ವಿಚಾರವಾಗಿರ್ಬೋದು, ಆ್ಯಕ್ಟಿಂಗು ಮತ್ತು ಡ್ಯಾನ್ಸು, ಫೈಟು ಎಲ್ಲದರೂ ಕೂಡ ಅದ್ಭುತವಾಗಿ ಮಾಡಿದ್ರು, ಅದರಲ್ಲಿ ಯಾವುದೇ ನೋ ಡೌಟು. ಸೊ ನೀವೇನಾದರೂ ನಿಮ್ಮ ಮನೇಲೇ ಇದ್ದಾರೆ ಮೇಡಮ್ಮ ಮತ್ತು ಸರ್ರು, ಸೊ ಅವ್ರ ಕಡೆಯಿಂದ ಟಿಪ್ಸ್ ತಗೊಂಡ್ರ ಅಥವಾ ಅವರೇ ನಿಮಗೆ ಟಿಪ್ಸ್ ಹೇಳಿದ್ರ ಅಂತ? ಅದನ್ನೇ ಅವ್ರಿಂದ ಕಲಿಯೋದು ನಾನು ಲೈಫ್ ಲಾಂಗ್ ಕಲಿತಾನೆ ಇರಬೇಕು. ಯಾಕಂದರೆ ತುಂಬ ವರ್ಷಗಳಿಂದ ಒಂದು ಇಂಡಸ್ಟ್ರಿಲಿ ಇದ್ದವರು, ಆಗಿನ ಟೈಮಲ್ಲಿ ರೂಲ್ ಮಾಡಿದವರು ಚಿಕ್ಕಪ್ಪ. ಸೊ ಅವರಿಂದ ಕಲ್ತ್ಕೊಂಡ್ರೆ ತುಂಬಾ ಇದೆ. ಎಲ್ಲದಕ್ಕಿಂತ ಫಸ್ಟ್ ಹಂಬಲ್ ಆಗಿರ್ಬೇಕು ಲೈಫಲ್ಲಿ. ಅದನ್ನ ಆಟೋಮೆಟಿಕ್ ಆಗಿ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಂಡು ಬಂದಿದ್ರು. ಅದಕ್ಕಿಂತ ಬಿಗ್ಗೆಸ್ಟ್ ಟಿಪ್ ಯಾವುದೂ ಇಲ್ಲ ಅನ್ಸುತ್ತೆ. ಹಂಬಲ್ ಆಗಿರ್ಬೇಕು, ನಮ್ಮ ಕೆಲಸ ನಮ್ಮ ಶ್ರದ್ಧೆ ನಿಯತ್ತಿಂದ ಮಾಡ್ಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಕೂಡಿ ಬರುತ್ತೆ ಸಮಯಕ್ಕೆ ತಕ್ಕಂತೆ. ಓಕೆ, ಸೊ ಅವ್ರ ಕಡೆಯಿಂದ ಕೂಡ ಟಿಪ್ಸ್ ಕೊಟ್ಟಿರೋದನ್ನೆಲ್ಲ ಅಳವಡಿಸ್ಕೊಂಡಿದ್ದೀರಾ ಅಂತ? ಒಳಗಿದೆ ಸ್ಕ್ರೀನಲ್ಲಿ ತೋರಿಸುತ್ತೆ ಅಂತ ಅಷ್ಟೇ. ಓಕೆ, ಸೊ ನಮ್ಮ ಲವ್ಲಿ ಸ್ಟಾರ್ನ ನೀವು ಇಲ್ಲಿ ವಿಲನ್ ಮಾಡ್ಬಿಟ್ರಲ್ಲ, ಯಾಕೆ? ಇಲ್ಲ, ಅದು ಯಾಕಂದ್ರೆ ಮಾಂತೇಶ್ ಸರ್ ಆ ಕತೆ, ಆ ಲೈನ್ ಹಂಗೆ ಬರ್ದಿದ್ರು. ಆ ಕ್ಯಾರೆಕ್ಟರ್ ತುಂಬಾ ತೂಕವಾಗಿರೋ ಕ್ಯಾರೆಕ್ಟರ್, ಬರೀ ವಿಲನ್ ಅಂತಲ್ಲ, ಆ ವಿಲನಿ ಶೇಡ್ ಇದ್ರು ಅವ್ರಿಗೆ ತುಂಬಾ ಡೆಪ್ತ್ ಅಲ್ಲಿ ಬರ್ದಿದ್ದಾರೆ ಅವ್ರ ಕ್ಯಾರೆಕ್ಟರ್ನ. ಅವ್ರು ಏನಕ್ಕೆ ಹಂಗಿರೋದು, ಯಾಕೆ ಆ ಥರದ ಒಂದು ಎಫೆಕ್ಟ್ ಏನಕ್ಕೆ ಬೇಕು, ಆಮೇಲೆ ಅದನ್ನ ಚೆನ್ನಾಗಿ ತುಂಬಿಸಿದ್ದಾರೆ ಪ್ರೇಮ್ ಸರ್. ಯಾಕಂದ್ರೆ ಅವ್ರ ಕಾಂಟ್ರಾಸ್ಟ್ ಇದು ಕಂಪ್ಲೀಟ್, ಅವ್ರ ನೆವರ್ ಬಿಫೋರ್ ಸೀನ್ ಕ್ಯಾರೆಕ್ಟರ್ ಇದು. ಅದು ಐ ಥಿಂಕ್ ಅದೊಂದು ಹೈಲೈಟ್ ನಮ್ಮ ಸಿನಿಮಾಲಿ. ಪ್ರೇಮ್ ಸರ್ ಆ ಥರ ಒಂದು ಪಾತ್ರ ನೆರವೇರಿಸೋದು ಹೈಲೈಟ್. ಸೊ ಪ್ರೇಮ್ ಸರ್ ಕಡೆಯಿಂದ ಏನು ಟಿಪ್ಸ್ ತಗೊಂಡ್ರಿ ಅಂತ ಆ ಟೈಮಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ? ಅವರಿಂದ ನಾವಿಬ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಗಿವ್ ಆ್ಯಂಡ್ ಟೇಕ್ ಚೆನ್ನಾಗಿರುತ್ತೆ. ಓಕೆ, ನಾನು ಒಬ್ಬ ಸ್ಟೇಜ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಯಾವುದೋ ಒಂದು ಇದ್ರಲ್ಲಿ ಮಾಡ್ತಿರ್ತೀನಿ. ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ಅವರು ಒಂಚೂರು ಹೇಳ್ಕೊಡ್ತಾ ಇರ್ತಾರೆ. ಕೆಲವು ಶಾರ್ಟ್ಸಲ್ಲಿ ಈ ಥರ ಐ ಬಾಲ್ ಮೂವ್ಮೆಂಟ್ಸು, ಈ ಥರ ಒಂದು ಸಟಲ್ ಎಕ್ಸ್ಪ್ರೆಷನ್ಸು, ನಾನು ಅವ್ರನ್ನ ನೋಡೋದು, ಇವ್ರನ್ನ ನೋಡೋದು, ಆ ಥರದ್ದೆಲ್ಲ ತುಂಬ ನಾವಿಬ್ರು ಇಂಪ್ರೊವೈಸ್ ಮಾಡ್ಕೊಂಡು ಮಾಡಿದೀವಿ. ಅದನ್ನೆಲ್ಲ ಚೆನ್ನಾಗಿ. ಸ್ಕ್ರೀನಲ್ಲಿ ಏನಾದರೂ ಇಬ್ರು ಕೌಂಟರ್ಗಳು ಅಟ್ಯಾಕ್ ಇದೆಯಾ? ತುಂಬ ಇದೆ, ತುಂಬ ಇದೆ, ಮಜವಾಗಿರುತ್ತೆ, ನೋಡ್ಬೋದು 100%. ಸೊ ಇನ್ನೇನು ಸ್ಯಾಂಡಲ್ವುಡ್ ಅಂದರೆ ಇವಾಗ ನಮ್ಮ ಪ್ರೇಕ್ಷಕರು ವೇಟ್ ಮಾಡ್ತಿರ್ತಾರೆ, ಅಂದರೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಈ ಥರ ಸಿನಿಮಾಗಳು ಬೇಕು ಅಂತ. ಹೌದು. ಸೊ ಕೆಲವು ಟೈಮಲ್ಲಿ ಕಂಪೇರ್ ಮಾಡ್ತಾರೆ, ಮಲಯಾಳಂ ಥರ ಸಿನಿಮಾ ಬೇಕು, ಆ ಥರ ಕತೆ ಇರಬೇಕು ಅಂತ. ಸೊ ಈಗ ನಮ್ಮ ಕರ್ನಾಟಕ ಸ್ಯಾಂಡಲ್ವುಡ್ಲಿ ಆ ಥರ ಕತೆ ಬರ್ತಾ ಇಲ್ಲ ಅಂತಾರೆ, ಅಥವಾ ಏನಂತ ಹೇಳ್ತೀರಾ? ಇದನ್ನ ಹೋಗ್ತೀರಾ ನೀವು? ಇಲ್ಲ, ನಿಜ ಹೇಳಬೇಕು ಅಂದರೆ ನಮ್ಮ ಕನ್ನಡದವರು ಬರೀತಾ ಇರೋ ಕತೆ ಯಾರೂ ಮಾಡ್ತಿಲ್ಲ. ನಮ್ಗೆ ಅದೊಂದು ಸ್ಕಿಲ್ ಇದೆ. ಬಟ್ ಏನಂದರೆ ಕೆಲವು ಕನ್ವೆ ಮಾಡೋದ್ರಲ್ಲಿ ಮಿಸ್ ಹೊಡಿತಾ ಇದೀವೇನೋ ಅಂತ ಅನ್ನಿಸ್ತಾ ಇದೆ. ನಮ್ದಂತಲ್ಲ, ತುಂಬ ಜನ ಇವಾಗೇನೋ ಕಮರ್ಷಿಯಲ್ ಮಾಡೋಕೆ ಹೋಗಿ ಏನೋ ಮಿಸ್ ಮಾಡ್ತಾ ಇದ್ದಾರೆ, ಪ್ಯಾನ್ ಇಂಡಿಯಾ ಮಾಡೋಕೆ ಹೋಗಿ ಏನೋ ಒಂದಷ್ಟು ಮಿಸ್ ಆಗ್ತಾ ಇದೆ. ಜನರ ಎಮೋಷನ್ಸ್ ಬಿಟ್ಬಿಡ್ತಾ ಇದ್ದಾರೆ. ಓಕೆ, ನಾವು ಅದಕ್ಕೆ ಈ ಸಿನಿಮಾ ಮುಂಚೆನ ಸ್ಕ್ರಿಪ್ಟ್ ಟೈಮಿಂದನೂ ನಾವು ಪ್ಲಾನ್ ಮಾಡಿದ್ದೇನೆಂದರೆ ಇದನ್ನು ಅವ್ರಿಗೋಸ್ಕರ ಮಾಡ್ತಿರೋದ್ರಿಂದ ಅವ್ರ ಪಲ್ಸ್ ಹಿಡಿಬೇಕು ನಾವು. ಏನು ಅವ್ರಿಗೇನು ಸಮಸ್ಯೆ, ಏನು ತೊಂದರೆ, ಅದನ್ನ ಯಾವ ಥರ ನಾವು ಇದನ್ನ ಎಂಟರ್ಟೈನಿಂಗ್ ಆಗಿ ಯಾವ ಥರ ಹೇಳ್ಬೋದು. ಓಕೆ, ಕನೆಕ್ಟ್ ಆಗಬೇಕು ಜನ. ಯಾರೇ ನೋಡಿದ್ರು ಸಿನಿಮಾಗೆ ಒಂದೊಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗಬೇಕು. ಪಟ ಅಂತ ಕಟಿಂಗ್ಸ್ ಹೋಗೋದು, ಇದಾಗೋದು ಅಂದರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಕರೆಕ್ಟ್. ಸೊ ಇದು ಸಿನಿಮಾದಲ್ಲಿ ಏನೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ರು ನಮ್ಮದು, ಬಟ್ ಕ್ಲೀನಾಗಿ ಒಂದು ಕನ್ವೆ ಆಗುತ್ತೆ. ಆಮೇಲೆ ಎಲ್ಲ ಏಜ್ ಬಾರೋರು ಬಂದು ನೋಡುವಂಥ ಸಿನಿಮಾ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಫ್ಯಾಮಿಲಿ ಸಮೇತ ಕೂತು ನೋಡಿ, ಎಲ್ರಿಗೂ ಅವ್ರವ್ರಿಗೆ ಏನೇನು ಬೇಕೋ ಆಸ್ಪೆಕ್ಟ್ಸ್ ಎಲ್ಲನೂ ಕೊಟ್ಟಿದ್ದೀವಿ. ಸೊ ಅಷ್ಟು ವರ್ಕ್ ಮಾಡಿದ್ದೀವಿ ಆ ಸಿನಿಮಾ ಸ್ಕ್ರಿಪ್ಟ್ ಮೇಲೆ. 6-7 ತಿಂಗಳು 8 ತಿಂಗಳು ತೊಗೊಂಡು ಸ್ಕ್ರಿಪ್ಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಅದಕ್ಕೆ ಅದೇ ನಮಗೆ ಮೋಸ್ಟ್ಲಿ ಈ ಸಿನಿಮಾಗೆ ಹೀರೋ ಆಗ್ಬೋದು. ಸೊ ಸಾಂಗಲ್ಲಿ ಕೂಡ ನೋಡ್ತಾ ಇದ್ವಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ 60 ವರ್ಷದ ಮುದುಕಿಯವ್ರ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸೊ ಸಾಂಗೇ ಈ ಥರ ಇದೆ ಅಂದರೆ ಸಿನಿಮಾ ಯಾವ ಥರ ಇದೆ ಅಂತ ರಚನಾ ಅವರು ಕೂಡ ಅದೇ ಹೇಳ್ತಾ ಇದ್ರು. ನೀವೇನು ಸಾಂಗಲ್ಲಿ ನೋಡಿದ್ದೀರಾ, ಅದ್ರ 100% 10% ಅಷ್ಟೇ ಸಾಂಗ್, ಅದರ 90% ಸಿನಿಮಾದಲ್ಲಿದೆ. ಮೇನ್ ಸಿನಿಮಾನೇ ನಮಗೆ ಇದು. ಸಾಂಗ್ ಎಲ್ಲ ಜಸ್ಟ್ ಒಂದು ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಿದೀವಿ ಅಷ್ಟೇ. ಬಟ್ ಸಿನಿಮಾ ಸ್ಟಫ್ ಇವಾಗ ಹೋಗ್ತಾ ನೆಕ್ಸ್ಟ್ ಸಾಂಗ್ ಆಗಿರಲಿ, ಆಮೇಲೆ ಇನ್ನೊಂದು ಟೀಸರ್ ಬಿಡ್ತೀವಿ, ಆಮೇಲೆ ಟ್ರೇಲರ್ ಬಿಡ್ತೀವಿ, ಇನ್ನೂ ಡೆಪ್ತ್ ಆಗಿ ಅರ್ಥ ಆಗತ್ತೆ ನಿಮ್ಗೆ. ಏನು ಕತೆ, ಏನು ಮಾಡಕ್ಕೆ ಹೊರಟಿದ್ದಾರೆ, ಯಾವ ವಿಚಾರಗಳು ಎತ್ತಿದ್ದಾರೆ, ಆ ವಿಚಾರ ಈ ಅಸ್ತಿತ್ವದಲ್ಲಿ ಕರೆಕ್ಟಾಗಿ ರಿಲೇಟ್ ಆಗುತ್ತಾ, ಈಗಿನ ಸಿಚುವೇಶನ್ ರಿಲೇಟ್ ಆಗುತ್ತಾ, ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ ಅವ್ರಿಗೆ. ಓಕೆ, ಸೊ ನಿಮಗೆ ಆದಂಥ ಒಂದು ಡ್ರೀಮ್ ಪಾತ್ರ ಇರುತ್ತೆ. ಸೊ ಈ ಒಂದು ಡ್ರೀಮ್ ಪಾತ್ರದ ನಾನು ಮಾಡಬೇಕು ಅಂತಿದ್ರೆ ಯಾವ ಪಾತ್ರ? ನನಗೆ ಯಾವಾಗಲೂ ಮಾಡಬೇಕು ಅನ್ನೋದು, ನಾನು ಕ್ಯಾರೆಕ್ಟ್ರು ಉಪೇಂದ್ರ ಅಲ್ಲಿ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು. ಅದೇ ಥರ ಒಂದು ಶೇಡಲ್ಲಿ ನಾನು ಇವಾಗ ನೆಕ್ಸ್ಟ್ ಸಿನಿಮಾದೊಂದು ಮಾಡ್ತಾ ಇದ್ದೀನಿ, ನೋಡೋಣ ಯಾವ ಥರ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೆ ಹಂಗಾದ್ರೆ? ಇದೆ. ಓಕೆ, ಬಯೋಪಿಕ್ ಆದರೆ ಯಾರು ಬಯೋಪಿಕಲ್ಲಿ ಮಾಡ್ಬೇಕಂತ ಸರ್?
ಬಯೋಪಿಕ್ ಅಂದರೆ ನೋಡೋಣ, ಅಪ್ಪು ಸರ್ ಏನಾದ್ರು ಸಿಕ್ಕಿದ್ರೆ. ಅಲ್ಲ ಸೂಟ್ ಆಗುತ್ತೆ, ಯಾಕಂದ್ರೆ ಅವರು ಒಳ್ಳೆ ಡ್ಯಾನ್ಸರ್, ಫೈಟರ್, ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ. ಮೋರ್ ದೆನ್ ಅ ಡ್ಯಾನ್ಸರ್ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಓಕೆ, ಅದನ್ನ ಅಳವಡಿಸ್ಕೋಬೇಕು ಜಾಸ್ತಿ. ಅಪ್ಪು ಸರ್ ಹೌ ಹಂಬಲಿ ವಾಸ್, ಯಾವ ಥರ ಹೆಲ್ಪಿಂಗ್ ನೇಚರು, ಅದನ್ನ ನಾವು ಜಾಸ್ತಿ ಅಳವಡಿಸ್ಕೋಬೇಕು. ಸಿನಿಮಾ ಬಿಡಿ, ಆಕ್ಷನ್, ಫೈಟ್, ಸಾಂಗ್ ಅದೆಲ್ಲ ಸೆಕೆಂಡ್ರಿ. ಆಸ್ ಅ ಹ್ಯೂಮನ್ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಸೊ ಅದನ್ನ ನಾವು ಆಲ್ಮೋಸ್ಟ್ ನಾವು ಒಳಗೆ ತೊಗೊಂಡ್ರೆ ಯಾವತ್ತೋ ಒಂದಿನ ನಂಗೆ ಆ ಚಾನ್ಸ್ ಸಿಗ್ಬೋದೇನೋ, ನೋಡೋಣ. ಅಲ್ಲ ನಿಮಗೆ 100% ಸೂಟ್ ಆಗುತ್ತೆ, ಸಿಮಿಲರ್ ಇದೆ ಅಲ್ಲ. ಆಲ್ಮೋಸ್ಟ್ ಎಲ್ಲ ನಾನು ಅನ್ಕೊಂಡಿದ್ರೆ ಡ್ಯಾನ್ಸ್ ಬರುತ್ತೆ, ಫೈಟ್ ಬರುತ್ತೆ, ಸೊ ಅದೇ ಥರ ಇದು ಮಾಡ್ತೀರಾ. ಹೌದು, ಥ್ಯಾಂಕ್ ಯು. ಅದೇ ಥರ ಆಗಲಿ, ಸಿಗ್ಲಿ ಸಿಗ್ಲಿ. ಓಕೆ, ಅಶ್ವಿನಿ ಮೇಡಮ್ ಕೇಳ್ತಾ ಇದ್ರೆ ಖಂಡಿತ ನೋಡ್ತಾರೆ. ಇನ್ನು 25ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಏನು ಹೇಳ್ತೀರಾ ನಮ್ಮ ಕನ್ನಡ ಪ್ರೇಕ್ಷಕರಿಗೆ? ಎಲ್ಲ ಕನ್ನಡ ಜನತೆಗೆ ನಾನು ಒಂದೇ ಕೇಳ್ಕೊಳ್ಳೋದು, ನಾನು ನಿಮ್ಮ ಕನ್ನಡದ ಹುಡುಗ. ಕನ್ನಡದಲ್ಲಿ ತುಂಬ ವರ್ಷಗಳಿಂದ ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಯಶಸ್ಸು ಕಾಣಬೇಕು ಅಂತ ನಾನು ಕನಸು ಕಟ್ಕೊಂಡು ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ಪಾರ್ಕ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಇದೇ ಮುಂದಿನ ತಿಂಗಳು ಸೆಪ್ಟೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲ ಚಿತ್ರಮಂದಿರಗಳಲ್ಲಿ. ದಯವಿಟ್ಟು ನಿಮ್ಮ ಕನ್ನಡದ ಹುಡುಗನಿಗೆ, ನೀವು ಕನ್ನಡಿಗರಾಗಿ ಫಸ್ಟು ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಹಾಗೂ ನನ್ನ ಸಿನಿಮಾ 25ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೆಪ್ಟೆಂಬರ್, ಅದನ್ನು ಕೂಡ ಥಿಯೇಟ್ರಲ್ಲಿ ಬಂದು ನೋಡಿ, ಪ್ರೋತ್ಸಾಹ ಕೊಡಿ. ನಿಮಗೆ ನಿಜವಾಗ್ಲೂ ಜೆನ್ಯೂನ್ನಾಗೆ ನನ್ನಲ್ಲೊಂದು ಪ್ರತಿಭೆ ಇದೆ, ಒಂದು ಕಲೆ ಇದೆ, ಈ ಸಿನಿಮಾಲಿ ತೂಕ ಇದೆ, ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನೀವು ಮನ್ಸು ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನಮಗೆ ಗೆಲುವು ಸಿಕ್ಕಂಗೆ. ಸೊ ದಯವಿಟ್ಟು ನೀವೆಲ್ಲರೂ ಬಂದು ಮುಂದಿನ ತಿಂಗಳು ನನ್ನ ಸಿನಿಮಾ ನೋಡಿ, ಹರಸಿ ಹಾರೈಸಿ. ಥ್ಯಾಂಕ್ ಯು. ಸೊ ಇದ್ರ ನಡುವೆ ಒಂದು ವಿಚಾರ ಮರ್ತ್ಬಿಟ್ವಿ, ಶಕಲಕ ಸಾಂಗ್ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಸಾಂಗ್ ಪ್ರಿಪ್ರೇಷನ್ನು ಎಷ್ಟು ದಿನ ತಗೊಂಡ್ರಿ, ಎಷ್ಟು ದಿನ ಶೂಟ್ ಆಯಿತು ಅಂತ? ಶೂಟಿಂಗ್ ನಾವು 2 ದಿನದಲ್ಲಿ ಮುಗಿಸಿದ್ವಿ. ಓಕೆ, ಬಟ್ ಪ್ರಿಪ್ರೇಷನ್ಸ್ ಒಂದು 7 ಡೇಸ್ ಮಾಡಿದ್ವಿ. ಅಂದರೆ ಪ್ರಾಪರಾಗಿ ಒಂದು 6-7 ಡೇಸು ಪ್ರತಿ ಒಂದು ಶಾರ್ಟ್ಸು ಎಲ್ಲದೂ ಡಿವೈಡ್ ಮಾಡ್ಕೊಂಡು. ಯಾಕೆಂದರೆ ನಾವು ಸೆಟ್ಗೆ ಹೋದಾಗ ನಾವು ವಿ ಡೋಂಟ್ ವಾಂಟ್ ಟು ವೇಸ್ಟ್ ದ ಕ್ಯಾಮ್ರಾಮ್ಯಾನ್ಸ್ ಟೈಮ್, ದ ಕೊರಿಯೋಗ್ರಾಫರ್ಸ್ ಟೈಮ್ ಆರ್ ದ ಸೆಟ್ ಟೈಮ್. ಯಾಕಂದರೆ ನಮಗೆ ಟೈಮ್ ಇಸ್ ಮನಿ ಸಿನಿಮಾಲಿ. ಅದಕ್ಕೆ ನಾವು ಪ್ರಾಕ್ಟಿಕಲಾಗಿ ಅಷ್ಟು 4 ಸೆಟ್ ಚೇಂಜ್ ಓವರ್ ಇದ್ರು, ಅಷ್ಟು ಕಾಸ್ಟ್ಯೂಮ್ಸ್ ಚೇಂಜ್ ಓವರ್ಸ್ ಇದ್ರು ನಾವು 2 ಡೇಸಲ್ಲಿ ಮುಗಿಸಿದ್ವಿ. ಬಿಕಾಸ್ ನಾವು ಪ್ರೊಡ್ಯೂಸರ್ ಮೇಲೆ ಬರ್ಡನ್ ಹಾಕ್ಬಾರ್ದು. ಹೌದು, ಕೆಲವು ಸಲ ಆರ್ಟಿಸ್ಟ್ಗಳು ಪ್ರಿಪೇರ್ ಆಗದೆ ಬಂದರೆ ಒಂದೊಂದು ದಿನ ಒಂದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಅದು ತುಂಬ ಹೊಡ್ತಾ ಬೀಳುತ್ತೆ ಪ್ರೊಡ್ಯೂಸರ್ಸ್ಗೆ. ಹೌದು. ಸೊ ಅದಕ್ಕೆ ನಮ್ಮ ಪ್ರಿಪ್ರೇಷನ್ಸು ಹೋಮ್ ವರ್ಕ್ ಚೆನ್ನಾಗಿ ಮಾಡ್ಕೊಂಡು ಸೆಟ್ಟಿಗೆ ಹೋದಾಗ ನಾವು ಬೇಗ ಡೆಲಿವರ್ ಮಾಡ್ಬೋದು ಪ್ರಾಡಕ್ಟ್ನ. ಓಕೆ, ಸೊ ಅದಕ್ಕೆ 2 ದಿನದಲ್ಲಿ ಮಾಡಿದ್ವಿ ಸರ್. 2 ದಿನದಲ್ಲಿ ಸಾಂಗ್ ಮುಗೀತು. ಒಂದು 6-7 ದಿನ ಪ್ರಾಕ್ಟೀಸ್ ಮಾಡಿದ್ರಿ. ಸೊ 6-7 ದಿನ ಪ್ರಾಕ್ಟೀಸ್ ಮಾಡಿರೋ ಸಾಂಗ್ಗೆ ನಿಮಗೊಂದು ಟಾಸ್ಕ್, ಒಂದು 5 ಮಿನಿಟ್ಸಲ್ಲಿ ನಮಗೆ ಹೇಳ್ಕೊಡ್ಬೇಕು ಇವಾಗ. ಅದೇ ಟಾಸ್ಕ್, ಬನ್ನಿ. ಸೊ ಓಕೆ, ಸಾಂಗ್ ಕೂಡ ಇವಾಗ ಹುಕ್ ಸ್ಟೆಪ್ ಹಾಕ್ತೀವಿ. ಸೊ ಇಷ್ಟೊತ್ತು ನಮ್ಮ ಬಾಸ್ಟಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಸೊ ನಿಮಗೂ ಅಷ್ಟೇ, ಸ್ಪಾರ್ಕ್ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್. ಒಳ್ಳೆ ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಪಾರ್ಕ್ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಎಲ್ಲ ನೋಡಿ, ಹರಿಸಿ ಹಾರೈಸಿ, ನಿಮ್ಮ ಕನ್ನಡದ ಹುಡುಗನ ಬೆಳೆಸಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಿರಂಜನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.